ಎಲ್ಲೋ ನಮ್ಮ ತಗರ್ ಮರಿ ತಪ್ಪಿಸ್ಕೊಂಡ್ಬಿಟ್ಟದ ಇಲ್ಲೇ ನಿಂತ ನಮ್ಮ ತಗರ್ ಮರಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಕಾಯ್ತಿದ್ದಂತಹ ಒಂದು ವಿಚಾರ ಹಾಗೂ ಒಂದು ಘಟನೆ ಈಗ ಬಂದಿದೆ. ಹೌದು, ನಿಮಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಇರುವಂತಹ ಗಿಲ್ಲಿ ಅವರ ತಂದೆ ತಾಯಿ ಈಗ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ದೊಂದು ಟಗರ್ ಮರಿ ಇಲ್ಲೆಲ್ಲೋ ಒಂದು ತಪ್ಸ್ಕೊಂಡೈತಲ್ಲ, ಎಲ್ಲೋಯ್ತು ಅಂತ ಹೇಳಿ ಕೈಯಲ್ಲಿ ಬೆತ್ತ ಹಿಡ್ಕೊಂಡೆ ಎಂಟ್ರಿ ಕೊಟ್ಟಂತಹ ಗಿಲ್ಲಿಯ ತಂದೆ ಗಿಲ್ಲಿಯನ್ನ ನೋಡಿದುಕೊಳ್ಳೆ, ಓ ಟಗರ್ ಮರಿ ಇಲ್ಲೇ ಇದೆ, ತಪ್ಪಿಸ್ಕೊಂಡು ಹೋಗ್ತೀಯಾ ಅಂತ ಹೇಳಿ ರಪ್ಪ 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 ಅಂತ ಒಂದೆರಡು ಕೊಡತ್ತೆ. ಸೊ ಈಗ ಅಯ್ಯೋ ಅಯ್ಯೋ ಬಿಡಪ್ಪ ಅಂತ ಹೇಳಿ ತಪ್ಪಿಸ್ಕೊಂಡಂತಹ ಗಿಲ್ಲಿಗೆ ಮತ್ತೊಂದು ಸರ್ಪ್ರೈಸ್ ಎಂಬಂತೆ ತನ್ನ ತಾಯಿನೂ ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ. ಓಡೋಗಿ ತಪ್ಪಿಕೊಂಡಂತಹ ಗಿಲ್ಲಿ ಎಲ್ರಿಗೂ ಕೂಡ ಪರಿಚಯ ಮಾಡಿಸ್ತಾರೆ. ಸೊ ಇದಾದ್ಮೇಲೆ ಅವರ ತಾಯಿ ಹತ್ರ ಹೋಗ್ಬಿಟ್ಟು, ಏನಮ್ಮ ಹಿಂಗ್ ಬಂದಿದ್ಯಾ, ತಲೆಗೆ ಡೈಗಿ ಹೊಡ್ಕೊಂಡು ಬರ್ಬೇಕು ತಾನೆ ನೀನು ಅಂತ ಹೇಳಿದಾಗ ಮನೆ ಮಂದಿ ಎಲ್ಲ ನಗ್ತಾರೆ. ಅದಕ್ಕೆ ಅವ್ರ ಅಮ್ಮನೇ ಕೌಂಟ್ರ್ ಕೊಟ್ಬಿಟ್ಟು, ನಾನು ಇವತ್ತು ಬಂದಿದ್ದೀನಿ, ನೀನು ಬಂದು 100 ದಿವಸ ಆದ್ರೂ ತಲೆನೇ ಬಾಚಿಲ್ಲಲ್ಲೋ ಅಂತ ಹೇಳಿ ಅವರಿಗೆ ಸಿಕ್ಕಾಪಟ್ಟೆ ಕೌಂಟ್ರ್ಗಳನ್ನ ಕೊಡ್ತಾರೆ. ಇದಾದ್ಮೇಲೆ ಎಲ್ರಿಗೂ ಕೂಡ ಪರಿಚಯ ಮಾಡಿಸುವಂತಹ ನೆಪದಲ್ಲಿ ಗಿಲ್ಲಿ ಅಲ್ಲೂ ಕೂಡ ಕಾಮಿಡಿಯನ್ನು ಮಾಡ್ತಾರೆ. ನಮ್ಮ ಅಪ್ಪನ 2ನೇ ಹೆಂಡತಿ ನನ್ನ ಚಿಕ್ಕವ್ವ ಅಂತ ಹೇಳಿ ಹೇಳಿದಾಗ ಅವರು ಎಲ್ಲರೂ ಕೂಡ ಎದ್ದು ಬಿದ್ದು ನಗ್ತಾರೆ. ಮಗನೇ, ಮನೇಲಿ ಹೆಂಗೆ ಮಾತಾಡ್ತಿದ್ಯೋ ಇಲ್ಲೂ ಹಂಗೆ ಸೇಮ್ ಮಾತಾಡ್ತೀಯಲ್ಲೋ ಏನೋ ನೀನು ಅಂತ ಹೇಳಿ ಅವರಮ್ಮ ಎಲ್ರಿಗೂ ಕೂಡ ಒಂದು ಮೆಸೇಜನ್ನು ಕೊಡ್ತಾರೆ. ಗಿಲ್ಲಿ ಇಲ್ಲಷ್ಟೇ ಅಲ್ಲ, ಹೊರಗಡೆ ಎಲ್ಲೋದ್ರೂ ಅವ್ನು ಹೀಗೆ ಇರೋದು ಅಂತಲೂ ಕೂಡ ತಿಳಿಸ್ತಾರೆ. ಇದಾದ್ಮೇಲೆ ಅವರಮ್ಮ ಇನ್ನೊಂದು ಹೇಳ್ತಾರೆ, ನಿಮ್ಮ ಅಪ್ಪನ ಮುಂದೆ ಇಷ್ಟೆಲ್ಲ ಮಾತಾಡ್ತಾನೆ ಇರಲಿಲ್ಲ, ಏನಿವತ್ತು ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿದಾಗ, ಇದು ಬಿಗ್ ಬಾಸ್ ಮನೆ, ಇಲ್ಲಿ ಹೊಡೆದ್ಬಿಟ್ಬಿಟ್ಟನ ಅಂತ ಹೇಳಿ ಎಲ್ಲರೂ ನೋಡ್ತಿರ್ತಾರೆ ಇಲ್ಲಿ ಅಂತ ಹೇಳಿ ಅಲ್ಲೊಂದು ಕಾಮಿಡಿಯನ್ನು ಕೂಡ ಮಾಡ್ತಾರೆ. ಈ ಫ್ಯಾಮಿಲಿನ ಈ ರೀತಿ ನೋಡಲಿಕ್ಕೆ ಕರ್ನಾಟಕ ಕಾಯ್ತಾ ಇತ್ತು. ಅದರಂತೆಯೇ ಬಂದಿದ್ದಾರೆ, ಅದರಂತೆಯೇ ಮನೋರಂಜನೆಯನ್ನು ಕೂಡ ಕೊಡ್ತಿದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ತಾಯಿ ಪ್ರೀತಿ ಅಂತ ದೊಡ್ಡ ಪ್ರೀತಿ ಅಂತ ನೋಡಿ. ತಾಯಿ ಬಂದ ಮೇಲೆ ಧನುಷ್ ಅವ್ರ ತಾಯಿ ಆಗಿರ್ಬೋದು, ಗಿಲ್ಲಿ ಅವ್ರ ತಾಯಿ ಆಗಿರ್ಬೋದು, ಹಾಗೆ ನಮ್ಮ ರಕ್ಷಿತಾ ಅವ್ರ ತಾಯಿ ಆಗಿರ್ಬೋದು, ಪ್ರತಿಯೊಬ್ಬರ ತಾಯಿನೂ ಕೂಡ ಅವ್ರು ನೋಡ್ತಾ ಇರೋದು ಇವ್ರ ಆರೋಗ್ಯನ, ಇವ್ರು ದಪ್ಪ ಆಗಿದ್ದಾರೋ ಸಣ್ಣ ಆಗಿದ್ದಾರೋ. ಗಿಲ್ಲಿ ತಾಯಿ ಬಂದ ಕೂಡಲೇ ಅವನ ತಲೆಗೆ ಎಣ್ಣೆಯನ್ನು ಹಚ್ಚಿ ಅವನಿಗೆ ಎಣ್ಣೆ ಸ್ನಾನವನ್ನು ಕೂಡ ಮಾಡಿಸ್ತಾರೆ. ಹೊಸ ಬಟ್ಟೆನ ಹಾಕಿ ಕುಂಕುಮವಿಟ್ಟು ಅವನ ತಲೆ ಬಾಚಿ ಒಂದು ಫೋಟೋವನ್ನು ತೆಗೆಸ್ತಾರೆ. ಯಾಕಂದರೆ ಕರ್ನಾಟಕದಲ್ಲಿ ತುಂಬ ಜನ ಮಾತಾಡ್ತಿದ್ರು, ಗಿಲ್ಲಿ ಯಾಕೆ ತಲೆನೇ ಬಾಚ್ಕೊಳ್ಳಲ್ಲ, ರೆಡಿನೇ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಯಾವುದೇ ತಂದೆ ತಾಯಿ ಆಗಿರಲಿ, ಅವರಿಗೆ ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು, ಹೊಸ ಬಟ್ಟೆ ಹಾಕೋಬೇಕು, ಎಲ್ಲನೂ ಇರುತ್ತೆ. ಹಾಗೇನೆ ಅವರು ಬಂದು ಕರ್ನಾಟಕ ಏನು ಬಯಸಿತ್ತೋ ಅದನ್ನು ಮಾಡಿ ತೋರಿಸಿದ್ದಾರೆ. ಸೊ ಗಿಲ್ಲಿ ಫ್ಯಾಮಿಲಿ ಅಂತ ಹೇಳಿದ್ರೇ ಅಲ್ಲಿ ಕೌಂಟ್ರಿಗೆ ಕೌಂಟ್ರು, ಕಾಮಿಡಿಗೆ ಕಾಮಿಡಿ ಇದ್ದೇ ಇರುತ್ತೆ. ಸೊ ಅದ್ಭುತವಾದಂತಹ ಒಂದು ಫ್ಯಾಮಿಲಿನ ನೋಡಿದೆ. ಈ ಥರ ಒಂದು ಅನುಭವನ ಪಡೀಲಿಕ್ಕೆ ನಾನು ಜನ್ಮದ ಪುಣ್ಯ ಮಾಡಿರಬೇಕು ಅಂತಲೂ ಕೂಡ ಅಲ್ಲಿರೊಬ್ಬ ಕಂಟೆಸ್ಟೆಂಟ್ ಹೇಳ್ತಾರೆ. ಆ ಕಂಟೆಸ್ಟೆಂಟ್ ಯಾರು ಅನಿಸಿರ್ಬೋದು ನಿಮಗೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.